ನಮಸ್ಕಾರ ಗೆಳೆಯರು. ನಾನು ನಿಮ್ಮ ದೊಡ್ಡ ಸಂಜೀವಿನಿ ಯೋಗ ಕಾರ್ಯಕ್ರಮಕ್ಕೆ ಕೆಲವು ದಿನಗಳ ತನಕ ಗ್ಯಾಪ್ ಕೊಟ್ಟಿದ್ದೆ. ತಾವೆಲ್ಲರೂ ಮಾಡಲಿ ಪ್ರಯತ್ನ ಪಡ್ತಾ ಇರಿ ಅಂತ ಹೇಳ್ತಾ, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ತಾವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ತಾವೆಲ್ಲರೂ ಕಂಟಿನ್ಯೂ ಆಗಿ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡ್ತಾ ಬನ್ನಿ ಅಂತ ಹೇಳ್ತಾ, ನಾನು ಹೇಳಿರ್ತಕ್ಕಂಥ ಪೂರಕ ಕುಂಭಕ ರೇಚಕಗಳನ್ನು ಮತ್ತು ಅನುಲೋಮ ವಿಲೋಮಗಳನ್ನು ಮಾಡ್ತಾಯಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಇವತ್ತು ಮಾಡ್ತಕ್ಕಂಥದ್ದು ಅಗ್ನಿಸಾರ ಕ್ರಿಯೆ. ಅಗ್ನಿಸಾರ ಕ್ರಿಯೆಯಿಂದ ನಿಮ್ಮ ಹೊಟ್ಟೆ ಸಮಸ್ಯೆಗಳು ಭಾಳ ಬೇಗನೆ ನಿವಾರಣೆ ಆಗುತ್ತೆ. ಅಂದರೆ IBP ಇರ್ತಕ್ಕಂಥವ್ರು ಮಾಡಬೇಡಿ, ಗರ್ಭಿಣಿಯವರು ಮತ್ತು ಅಲ್ಸರ್, ಅಪೆಂಡಿಕ್ಸ್ ಆಪ್ರೇಷನ್ ಆಗಿರ್ತಕ್ಕಂಥವ್ರು, ಕೆಲವು ಹೊಟ್ಟೆಯ ಪೂರ್ವದಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆಗಳನ್ನು ಆಗಿರ್ತಕ್ಕಂಥವ್ರು ಮಾಡೋಕ್ಕೆ ಹೋಗಬೇಡಿ. ಹಂಗೂ ಮಾಡಲೇಬೇಕು ಅಂತ ಅನ್ನೋವಂಥವ್ರು ಡಾಕ್ಟ್ರ್ ಹತ್ರ ಸಲಹೆ ತೊಗೊಂಡು ಮಾಡಿ, ಬೇಡ ಅನ್ನಲ್ಲ. ಹಾಗೆ ಅಗ್ನಿಸಾರ ಕ್ರಿಯೆ ಮಾಡ್ತಕ್ಕಂಥ ವಿಧಾನ ಏನಪ್ಪ ಅಂತಂದರೆ, ನೀವು ತಗೊಳ್ಬೇಕಂತ ಮೊದಲಿಗೆ ರೇಚಕ ಕಂಪ್ಲೀಟ್ ಉಸಿರನ್ನು ಹೊರಗಡೆ ಬಿಡಬೇಕು. ಪೂರಕ ತಗೋಬೇಕು, ಕುಂಭಕ ಹಾಗೆ ಇಟ್ಕೋಬೇಕು. ಈಗಷ್ಟು ಬಿಟ್ಟು ನಂತರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊಟ್ಟೆಯ ರೀತಿ ಜಾಳಾಡಿಸ್ತಾ ಬನ್ನಿ. ಈ ಥರ ಮಾಡೋದ್ರಿಂದ ಅಗ್ನಿತತ್ವ ಅಂದರೆ ಬೆಂಕಿಯ ಅಂಶ, ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಚಳಿಗಾಲದಲ್ಲಿ ನಿಮಗೆ ಭಾಳ ಬೇಗನೆ ಆಕ್ಟಿವ್ ಆಗ್ತೀರ ಮತ್ತು ಮುಂದಿನ ಯೋಗ ಕ್ರಿಯೆಗಳನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ. ಇದೇ ರೀತಿ ಮಾಡ್ತಾ ಬನ್ನಿ. ಇದನ್ನು ಕಂಪ್ಲೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಮಾಡ್ತಾ ಬನ್ನಿ. ಮುಂದಿನ ಯೋಗ ಕ್ರಿಯೆಗಳನ್ನು ಮಾಡೋದಕ್ಕೆ ಅನುಕೂಲ ಆಗಿಕೊಡುತ್ತೆ.